ಇದು ರಾಜ್ಯ ಸರ್ಕಾರ ಬಳ್ಳಾರಿಯ ಡಿಸಿ ನೋಡ್ಲೇಬೇಕಾಗಿರುವಂತ ಸ್ಟೋರಿ ಇದು. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರಿಂದಲೇ ಭಗೀರಥ ಸಾಹಸದ ಕತೆ ಇದು. ಸರ್ಕಾರ ಯಾಕೆ ಬೇಕು? ಜಿಲ್ಲಾಧಿಕಾರಿಗಳು ಯಾಕೆ ಬೇಕು? ಡಿಸಿ ಆಫೀಸ್ ಆದ್ರೂ ಯಾಕೆ ಬೇಕು? ಬಳ್ಳಾರಿ ಜಿಲ್ಲೆಯ ಇಟಗಿ ಗ್ರಾಮದ ಗ್ರಾಮಸ್ಥರಿಂದ ಸಾಧನೆ ಮಾಡಿದ್ದಾರೆ. ಸ್ವಂತ ಹಣದಲ್ಲಿ ನಾಲೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಗ್ರಾಮಸ್ಥರು. ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದ ಹಿನ್ನೆಲೆ ಈ ನಿರ್ಧಾರವನ್ನು ಮಾಡಿದ್ದಾರೆ. ಸಂಬಂಧಪಟ್ಟ ಇಲಾಖೆಗೆ ಹಲವು ಬಾರಿ ಮನವಿ ಮಾಡಿಕೊಂಡಿದ್ರು, ನೋ ಯೂಸ್. ಇದರಿಂದ ಪ್ರತಿ ಮನೆಯಿಂದ ಹಣ ಸಂಗ್ರಹಿಸಿ ಕಾಮಗಾರಿ ಆರಂಭ ಮಾಡಿದ್ದಾರೆ. ಗ್ರಾಮಸ್ಥರಿಂದ ಲಕ್ಷಾಂತರ ರೂಪಾಯಿ ಹಣ ಸಂಗ್ರಹಿಸಿ ನೀರಿನ ನಾಲೆ ನಿರ್ಮಾಣಕ್ಕೆ ಚಾಲನೆ ಸಿಕ್ಕಿದೆ. ಭರದಿಂದ ನೋಡ್ತಾ ಇರ್ಬೋದು ನೀವು, ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ಸರ್ಕಾರಗಳು ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡ್ಬೇಕಾಗಿರುವಂಥ ಜಾಗದಲ್ಲಿರುವಂಥ ಇದೇ ಸರ್ಕಾರ ಇವತ್ತು ಅಲ್ಲಿರುವಂಥ ಜನರಿಗೆ ಕುಡಿಯೋ ನೀರಿಗೂ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಹಲವು ಬಾರಿ ಮನವಿ ಮಾಡ್ಕೊಂಡಿದ್ದಾರೆ, ಬೇಡ್ಕೊಂಡಿದ್ದಾರೆ. ಆದರೂ ನಿಮಗೆ ಕರುಣೆ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಫೋನ್ ಸಂಪರ್ಕದಲ್ಲಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ನೋಡ್ತಾ ಇದ್ದೀವಿ ಸರ್ಕಾರ ಮಾಡಬೇಕಾಗಿರೋ ಕೆಲಸ, ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಅವರು ಕೂಡ ಜವಾಬ್ದಾರಿ ತಗೊಂಡು ಮಾಡಬೇಕಾಗಿರುವಂಥ ಕೆಲಸ. ಆದರೆ ಇವ್ರು ಯಾರು ಬೇಕಾಗಿಲ್ಲ, ನಮಗೆ ನಾವೇ ಸಾಕು, ನಮ್ಮ ಕೆಲಸ ನಾವೇ ಮಾಡ್ಕೊಳ್ತೀವಿ ಅಂತ ಹೇಳಿ ಆ ಗ್ರಾಮದ ಜನ ಮಾಡಿರುವಂಥ ಸಾಧನೆ. ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಈ ಒಂದು ಕಂಪ್ಲೀಟ್ ತಾಲೂಕಿನ ಸಾಣಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಒಂದು ಇಟಗಿ ಪ್ರದೇಶದಲ್ಲಿ ಈ ಒಂದು ಕುಡಿಯುವ ನೀರು ಅಂದ್ರೆ ಗ್ರಾಮ ಪಂಚಾಯಿತಿಯಿಂದ ಏನು ಪ್ರತಿ ಮನೆಗೆ ನಾಲೆಯನ್ನು ಏನು ನಿರ್ಮಾಣ ಮಾಡಲಾಗಿರುತ್ತದೆ, ಅಂದ್ರೆ ನಲ್ಲಿ ಮೂಲಕ ಏನು ನೀರನ್ನು ಬಿಡಲಾಗಿರುತ್ತದೆ, ಅಲ್ಲಿಗೆ ಈ ಒಂದು ನೀರಿನ ಸರಬರಾಜು ಇಲ್ಲದೆ ಇರುವುದರಿಂದಾಗಿ ನಾಲೆ ಕಂಪ್ಲೀಟ್ ಆಗಿ ನಿರ್ಮಾಣ ಕಾರ್ಯವನ್ನು ಈ ಒಂದು ಇಟಗಿ ಗ್ರಾಮಸ್ಥರೇ ಕೈಗೊಂಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶವೇನೆಂದರೆ ಈ ಒಂದು ನಾಲೆಯ ಜೊತೆಗೆ ತಮ್ಮ ಬೆಳೆಗಳಿಗೂ ಅನುಕೂಲ ಆಗುವಂತೆಯೇ ಈ ಒಂದು ಹೊಳೆಯಲ್ಲಿ ನೀರಿಲ್ಲದೆ ಇರುವುದರಿಂದಾಗಿ ಸುಮಾರು ಪ್ರತಿ ಎಕರೆಗೆ ಇಂತಿಷ್ಟು, ಪ್ರತಿ ಮನೆಗೆ ಇಂತಿಷ್ಟು ಎಂದು ಚಂದಾ ಕಲೆಕ್ಟ್ ಮಾಡಿ ಅದನ್ನೇ ಅವರು ಈ ಒಂದು ಸುಮಾರು 5 ಲಕ್ಷ ರೂಪಾಯಿ ಹಣದಲ್ಲಿ ಟ್ರ್ಯಾಕ್ಟರ್ ಮತ್ತು JCBಗಳನ್ನು ಬಳಸಿ ಸಂಪೂರ್ಣವಾಗಿ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ. ಈ ಕಾಮಗಾರಿಯು ಸುಮಾರು 4 ದಿನದಿಂದ ನಡೀತಾ ಇದ್ದರೂ ಸಹ ಸ್ಥಳಕ್ಕೆ ಈ ಒಂದು ಗ್ರಾಮ ಪಂಚಾಯಿತಿ PDO ಆಗಿರ್ಲಿ ಹಾಗೂ ಈ ಒಂದು ಕಂಪ್ನಿಯ EO ಶ್ರೀಕುಮಾರ್ ಆಗಿರ್ಲಿ ಸ್ಥಳಕ್ಕೆ ಧಾವಿಸಿ ಭೇಟಿ ನೀಡಿ ಪರಿಸ್ಥಿತಿ ಏನು ಎಂದು ಅವಲೋಕಿಸುವಂತ ಕಾರ್ಯವನ್ನು ಮಾಡಿಲ್ಲ. ಇದಕ್ಕೆ ಕಾರಣವೇನು ಎಂಬುದನ್ನು ಸಹ ಅವರು ಸ್ಪಷ್ಟವಾಗಿ ಉತ್ತರ ನೀಡದೆ ನಿನ್ನೆ ನಿರಾಕರಿಸಿದ್ದಾರೆ. ಇದಕ್ಕೆ ನಾವು ಗಮನಿಸ್ತಾ ಹೋದಾಗ ಅಲ್ಲಿ ನಾಲೆಯನ್ನು ನಿರ್ಮಾಣ ಮಾಡಿ ಹೊಂಡದಲ್ಲಿ ನೀರನ್ನು ಬಿಡುವುದರ ಮೂಲಕ ಜೊತೆಯಾಗಿ ಆ ನೀರನ್ನು ಗ್ರಾಮ ಪಂಚಾಯಿತಿಯ ಮೋಟಾರ್ ಸಹ ಅದರಲ್ಲಿ ಇರುವುದರಿಂದಾಗಿ ಆ ಮೋಟಾರ್ ಮೂಲಕ ಊರಿಗೆ ಇನ್ನು ಕುಡಿಯುವ ನೀರಿನ ಸವಲತ್ತನ್ನು ಒದಗಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ ಎನ್ನುತಕ್ಕಂಥದ್ದು ಈ ಒಂದು ಇಟಗಿ ಗ್ರಾಮಸ್ಥರ ಒಂದು ಹೇಳಿಕೆ ಆಗಿದೆ. ಈ ರೀತಿಯ ಕ್ರಮ ಕೈಗೊಳ್ಳಲು ಮುಖ್ಯ ಕಾರಣ ಎಂದರೆ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕುಡಿಯುವ ನೀರಿನ ಗ್ರಾಮೀಣ ನೈರ್ಮಲ್ಯ ಇಲಾಖೆ ಮತ್ತು ಕುಡಿಯುವ ನೀರು ಹಾಗೂ PDOಗಳ ನಿರ್ಲಕ್ಷ್ಯವೇ ಕಾರಣ ಎನ್ನುತಕ್ಕಂಥದ್ದನ್ನು ಸಹ ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.